ಎಲ್ಲರಿಗೂ ಸಹ ನಮಸ್ಕಾರ. ಗಿಲ್ಲಿ ನಟ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಒಬ್ಬ ಹಾಸ್ಯ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಅಂದರೆ ಅವರು ತಮ್ಮ ಕಾಮಿಡಿಯಿಂದಾನೇ, ತಮ್ಮ ಮಾತಿನ ಶೈಲಿಯಿಂದಾನೇ ಅವರು ತನ್ನನ್ನು ತಾನು ಗುರುತಿಸ್ಕೊಂಡಿರುವಂಥದ್ದು. ನಾವೆಲ್ಲರೂ ಸಹ ಅವರ ಕಾಮಿಡಿಗೆ ನಗಾಡ್ತಾ ಇರ್ತೀವಿ. ಅವರ ಮಾತಾಗಿರ್ಬೋದು, ಅವರ ವೇಷಭೂಷಣ ಆಗಿರ್ಬೋದು, ಎಲ್ಲರೂ ಸಹ ತುಂಬಾ ಇಷ್ಟವನ್ನು ಪಡ್ತೀವಿ. ಯಾಕೆ ಅಂದರೆ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಹಳ್ಳಿ ಹುಡುಗ ಸಿಟಿಗೆ ಬಂದರೂ ಸಹ ಏನೂ ಸಹ ಅಷ್ಟೊಂದು ಚೇಂಜಸ್ ಆಗದೆ ತಾನು ಇದ್ದ ರೀತಿಯಲ್ಲಿಯೇ ಅದೇ ರೀತಿಯಾದಂತಹ ಒಂದು ಹಳ್ಳಿ ಶೈಲಿಯ ವಾತಾವರಣದಲ್ಲಿ ಇರುವಂತಹ ಕೆಲವು ಮಾತುಗಳ ಶೈಲಿಯಲ್ಲಿಯೇ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡು ಅದರ ಮೂಲಕವೇ ಕಾಮಿಡಿಯನ್ನು ಮಾಡ್ತಾ ಜನರನ್ನು ರಂಜಿಸ್ತಾ ಇರುವಂತಹ ಗಿಲ್ಲಿ ನಟ ತುಂಬಾ ಅದ್ಭುತವಾದಂತಹ ನಟ ಕೂಡ ಹೌದು. ಇವರು ಕಾಮಿಡಿ ಕಿರಾಡಿಗಳಲ್ಲಿ ಎಲ್ಲರೂ ಸಹ ನಾವು ಸಾಕಷ್ಟು ನೋಡಿದ್ದೇವೆ. ಯಾವ ರೀತಿಯಾಗಿ ಮನರಂಜನೆಯನ್ನು ಮಾಡಿದ್ರು ಅಂತ ಹೇಳಿ ಇವರು ಭರ್ಜರಿ ಬ್ಯಾಚುಲರ್ಸ್ಗೆ ಬರ್ತಾರೆ. ತದನಂತರದಲ್ಲಿ ಕಾಮಿಡಿ ಕಿಲಾಡಿಗಳು ಶೋಗೆ ಇವರು ಬಂದು ಕಾಮಿಡಿ ಕಿಲಾಡಿಯ ಪಟ್ಟವನ್ನು ಕೂಡ ಇವರು ಪಡ್ಕೊಳ್ತಾರೆ. ಇವರು ಮತ್ತು ಗಿಲ್ಲಿ ನಟ ಹಾಗೂ ಗಗನ ಇವರಿಬ್ಬರ ಜೋಡಿ ಏನಿತ್ತು, ಈ ಇಬ್ಬರ ಜೋಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುವ ಮೂಲಕ ಎಲ್ಲರೂ ಸಹ ಇವರಿಬ್ಬರ ಕಾಂಬಿನೇಷನ್ ಸಖತ್ತಾಗಿ ಕ್ಲಿಕ್ ಆಗಿತ್ತು. ಪ್ರತಿಯೊಬ್ಬರೂ ಸಹ ಇವರಿಬ್ಬರ ಜೋಡಿಯನ್ನು ಮೆಚ್ಚಿ ಆಡಿಕೊಂಡಾಡಿದರು. ಎಲ್ಲರೂ ಸಹ ಇಬ್ಬರೂ ಸಹ ಬಿಗ್ ಬಾಸ್ಗೆ ಹೋಗ್ತಾರೆ. ಅಲ್ಲಿ ಇಬ್ಬರ ಮಾತಿನ ಚಕಮಕಿ ಇರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಸಹ ಊಹಿಸಿದರು. ಆದರೆ ಈ ಗಗನ ಅವರಿಗೆ ಒಂದು ಆಫರ್ ಬರುತ್ತೆ, ಹೀರೋಯಿನ್ ಆಗಿ ಒಂದು ಸೀರಿಯಲ್ಗೆ ಅವರು ಅಲ್ಲಿಗೆ ಹೋಗ್ತಾರೆ. ತದನಂತರದಲ್ಲಿ ಈ ಗಿಲ್ಲಿಯವರು ಈ ಬಿಗ್ ಬಾಸ್ ಶೋಗೆ ಆಯ್ಕೆಯಾಗ್ತಾರೆ. ಬಿಗ್ ಬಾಸ್ ಶೋಗೆ ಬಂದಿದ್ದರೂ ಕೂಡ ಹಾಗೆ ಒಂದು ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಗಿಲ್ಲಿ ಮನೆಗೆ ಒಬ್ಬರು ಸಂದರ್ಶಕರು ಹೋದಾಗ ಗಿಲ್ಲಿಯವರಿಗೆ ಹೇಳ್ತಾರೆ, ನೀವು ಎಷ್ಟೊಂದು ಸ್ಟಾರ್ ಪಟ್ಟವನ್ನು ತೆಗೆದುಕೊಂಡಿದ್ದೀರಾ, ಕಾಮಿಡಿ ಕಿರಾಡಿಗಳನ್ನು ಮಾಡಿದ್ದೀರಾ, ಅದೆಷ್ಟೋ ಶೋಗಳನ್ನು ಮಾಡಿದ್ದೀರಾ, ನಿಮಗೆ ಸಾಕಷ್ಟು ಹಣ ಬಂದಿರುತ್ತೆ. ಯಾಕೆಂದರೆ ಒಂದು ವಿನ್ನರ್ ಆದ ತಕ್ಷಣದಲ್ಲಿ ಒಂದು ದೊಡ್ಡ ಪ್ರೈಸ್ ಮೊತ್ತವನ್ನೇ ಇವರಿಗೆ ಸಿಕ್ಕಿರುತ್ತೆ. ಆದರೆ ನೀವು ಯಾಕೆ ಇನ್ನೂ ಕೂಡ ಇಷ್ಟೊಂದು ಚಿಕ್ಕ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಅಂತ ಒಂದು ಹೇಳಿ ಅವರಿಗೆ ಒಂದು ಪ್ರಶ್ನೆಯು ಅವರಿಗೆ ಬರುತ್ತೆ. ಅದಕ್ಕೆ ಗಿಲ್ಲಿಯವರು ಹೇಳ್ತಾರೆ, ನಾನು ಇರೋದೇ ಒಬ್ಬ, ನನಗೆ ಯಾಕೆ ಅಷ್ಟೊಂದು ದೊಡ್ಡ ಮನೆಯನ್ನು ತೆಗೆದುಕೊಂಡು ಅದನ್ನು ಕ್ಲೀನಿಂಗ್ ಆಗಿರ್ಬೋದು, ಅದರ ಮೇಂಟೆನೆನ್ಸ್ ಆಗಿರ್ಬೋದು, ಅದಕ್ಕೆ ಕಟ್ಟುವಂತಹ ಬಾಡಿಗೆ ಆಗಿರ್ಬೋದು, ಎಲ್ಲವೂ ಸಹ ಯಾಕೆ, ಎಲ್ಲವೂ ಸಹ ವ್ಯರ್ಥ. ನಾನು ಒಂದು ಫ್ಯಾಮಿಲಿ ಅಂತ ಮಾಡಿಕೊಂಡಾದ್ಮೇಲೆ, ನಾನು ಒಂದು ಸ್ವಂತ ಮನೆ ಅಂತ ತೆಗೆದುಕೊಂಡಾದ್ಮೇಲೆ ನನಗೆ ಒಂದು ಗೂಡು ಅಂತ ಹೇಳಿ ತನಗೇ ಬೇಕಾದಂತಹ ಒಂದು ಗೂಡು ಮಾಡಿಕೊಂಡಾಗ ನನಗೆ ಅವೆಲ್ಲ ಅವಶ್ಯಕತೆ ಇದೆ, ಅದು ನಾನು ಕೂಡ ಒಪ್ಕೋತೀನಿ. ಆದರೆ ನಾನು ಒಬ್ಬನೇ ಇರುವಾಗ ಅದರ ಅವಶ್ಯಕತೆ ನನಗೆ ಇಲ್ಲ, ನನಗೆ ಇಲ್ಲೇ ಸಾಕು, ನಾನು ಇಲ್ಲಿ ತುಂಬಾ ಕಂಫರ್ಟಬಲ್ ಆಗಿ ಇದ್ದೀನಿ ಅಂತ ಹೇಳ್ತಾರೆ. ಹಳ್ಳಿ ಮನೆಯನ್ನು ಸಾಕಷ್ಟು ಜನ ಹೋಗಿ ಒಂದು ಹೋಮ್ ಟೂರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಈಗ ಬೆಂಗಳೂರಿನಲ್ಲಿ ಗಿಲ್ಲಿ ನಟ ಅವರು ವಾಸವಿರುವಂತಹ ಒಂದು ಚಿಕ್ಕದಾದಂತಹ ಮನೆ ಯಾವ ರೀತಿ ಇದೆ ಅಂತ ಹೇಳಿ ನೀವು ಕೆಲವು ಫೋಟೋಸ್ಗಳನ್ನು ನೋಡ್ತಾ ಇದ್ದೀರಾ. ಗಿಲ್ಲಿ ನಟ ಈಗ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೆಸರನ್ನು ಮಾಡಿದ್ದಾರೆ ಅಂದರೆ, ಗಿಲ್ಲಿ ನಟ ಬರೀ ಒಂದು ಮನುಷ್ಯ, ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಆಟ ಆಡ್ತಾ ಇದ್ದಾನೆ, ಅಲ್ಲಿದ್ದಾನೆ ಅಂತ ಹೇಳಿ ಗುರುತಿಸ್ಕೊಂಡಿಲ್ಲ. ತನ್ನ ಪ್ರತಿಯೊಂದು ಮಾತು ಎಲ್ಲರಿಗೂ ಕೊಡುವಂತಹ ಪಂಚ್ ಡೈಲಾಗ್, ಮಾತಲ್ಲೇ ಹುಟ್ಟು ಹಾಕುವಂತಹ ಆ ಕಾಮಿಡಿ, ಮತ್ತು ಯಾರಿಗೆ ಏನೇ ಹೇಳಬೇಕಾದರೂ ತನ್ನ ಅದೇ ಕಾಮಿಡಿ ಮೂಲಕ ತನ್ನ ಪಂಚಿಂಗ್ ಡೈಲಾಗಲ್ಲಿ ತನ್ನ ಒಂದು ಹಳ್ಳಿಯ ಶೈಲಿಯಲ್ಲಿ ಮಾತನಾಡುವಂತಹ ಅವರ ಮಾತಿನ ಧಾಟಿ ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಇವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ನ ಯಾವುದೇ ಒಂದು ಪ್ರೋಮೋ ಆಗಲಿ, ಏನೇ ಒಂದು ಲಾಂಚ್ ಆಗಲಿ, ಪ್ರತಿಯೊಬ್ಬರೂ ಸಹ ಗಿಲ್ಲಿ ಅಭಿಮಾನಿಗಳು ಅಲ್ಲಿ ಇದ್ದೇ ಇರ್ತಾರೆ. ನೀವು ಸಹ ಗಿಲ್ಲಿಗೆ ಗೆಲ್ಲಬೇಕು ಅಂತ ಇದ್ದಲ್ಲಿ, ಗಿಲ್ಲಿಯನ್ನು ನೀವು ವಿನ್ನರ್ ಅಂತ ಹೇಳಿ ಮಾಡಬೇಕು ಅಂತ ಇದ್ದಲ್ಲಿ ಇಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳಿದ್ರೆ, ಇಡೀ ಕಮೆಂಟ್ಗೆ ಎಷ್ಟು ಲೈಕ್ ಬಂದಿರುತ್ತೋ ಅಷ್ಟು ಲೈಕ್ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಲಾಗ್ತಾ ಇದೆ.
ಕೆಲವು ಅಂದಾಜುಗಳ ಪ್ರಕಾರ ಗಿಲ್ಲಿಯೇ ಈ ಸಲದ ವಿನ್ನರ್ ಆಗಬಹುದು ಅಂತಲೂ ಸಹ ಹೇಳಲಾಗ್ತಾ ಇದೆ. ಈಗ ಗಿಲ್ಲಿ ಮತ್ತು ಕಾವ್ಯ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಿರುವಂತಹ ಆ ಇಬ್ಬರ ಮುದ್ದಾದ ಜೋಡಿ ಏನಿದೆ, ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ. ಅವರಿಬ್ಬರ ಫೇರ್ ತುಂಬಾ ಚೆನ್ನಾಗಿತ್ತು. ಈ ನಿನ್ನೆಯಷ್ಟೇ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡ್ತಾರೆ, ಇನ್ನು ಜಂಟಿ ಆಟ ಸಾಕು, ತಮ್ಮ ಆಟ ಏನಿದೆ ಎಲ್ಲರೂ ಸಹ ಒಬ್ಬಂಟಿಯಾಗಿ ನುಗ್ಗಿ ನಿಮಗೆ ಅನಿಸಿರುವಂತಹ ಆ ರೀತಿಯಲ್ಲಿ ಆಟವನ್ನು ಆಡಿ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸನ್ನು ಮಾಡಿಬಿಡ್ತಾರೆ. ಆಗ ಗಿಲ್ಲಿ ಎಲ್ಲ ಜಂಟಿಗಳಿಗೂ ಸಹ ಒಂದು ಥರದ ರಿಲೀಫ್. ಯಾಕೆ ಅಂದರೆ ತಾನು ಅಂದ್ಕೊಂಡು ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇರೋದಿಲ್ಲ. ಒಬ್ಬರು ಮೇಕಪ್ ಅಂತ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಅಲ್ಲೇ ಕಾಯಬೇಕಾಗಿತ್ತು. ತನ್ನ ಸ್ಪರ್ಧೆಯನ್ನು ಬಿಟ್ಟು ಎಲ್ಲಿಗೂ ಸಹ ತನಗೆ ಅನಿಸಿದ ಹಾಗೆ ಮಾತನಾಡೋಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಯಾವಾಗಲೂ ಸಹ ಎಲ್ಲಿಗೆ ಹೋಗಲಿ, ಯಾರ ಜೊತೆ ಬೆರಿಬೇಕಾಗಲಿ, ಇನ್ನೊಬ್ಬರ ಈ ಜಂಟಿ ಜೊತೆನೇ ಯಾವಾಗಲೂ ಅಂಟ್ಕೊಂಡು ತನ್ನ ಮನೆಯಲ್ಲಿ ಇರುವಂತಹ ಪ್ರದರ್ಶನವನ್ನು ಸರಿಯಾದ ರೀತಿಯಲ್ಲಿ ಮಾಡೋಕ್ಕಾಗ್ತಾ ಇರೋದಿಲ್ಲ. ಆದರೆ ಈ ಗಿಲ್ಲಿ ಕಾವ್ಯ ಬಾಂಡಿಂಗ್ ಏನಿತ್ತು, ತುಂಬಾ ಜಂಟಿಗಳಲ್ಲಿ ಅದ್ಭುತವಾಗಿ ಇಬ್ಬರ ಜಂಟಿ ಕಾಣಿಸ್ಕೊಂಡಿತ್ತು. ಗಿಲ್ಲಿಗಂತೂ ತುಂಬಾ ಬೇಜಾರು ಕೂಡ ಆಗಿರುತ್ತೆ. ಯಾಕೆ ಅಂದರೆ ಕಾವ್ಯ ಜೊತೆ ರಿಲೀಫನ್ನು ಕಾವ್ಯ ಜೊತೆ ಜಂಟಿ ಆಗಿದ್ದನ್ನು ಈಗ ರಿಲೀಫ್ ಮಾಡಿದ್ದಾರೆ ಜಂಟಿಯಿಂದ. ಆದರೆ ಈಗ ಆದರೂ ಸಹ ಜಂಟಿಯಾಗಿ ಇರಬೇಕಾಗಿತ್ತು ಅಂತ ಹೇಳಿ ಗಿಲ್ಲಿ ಕೂಡ ತುಂಬಾ ಖುಷಿಯನ್ನು ಕೂಡ ಪಡೆದೇ ಅವರು ಸಹ ಬೇಸರವನ್ನು ಪಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಗಿಲ್ಲಿ ನಟ ಅವರು ಒಂದು ಸ್ಕ್ರಿಪ್ಟನ್ನು ಕೂಡ, ಅವರ ಮನೆ ತುಂಬಾ ಚಿಕ್ಕದಾಗಿರುವಂಥದ್ದು, ಒಂದು ಚಿಕ್ಕ ಹಾಲ್, ಒಂದು ಅಡುಗೆ ಮನೆ, ಒಂದು ವಾಶ್ರೂಮ್ ಅಷ್ಟೇ ಇರುವಂಥದ್ದು. ಗಿಲ್ಲಿ ತನ್ನ ಆರಾಧಿಸುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಫೋಟೋವನ್ನು ಇಟ್ಕೊಂಡು ಅವರಿಗೆ ಹಾರವನ್ನು ಹಾಕಿ ಪ್ರತಿದಿನ ಪೂಜೆಯನ್ನು ಸಲ್ಲಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಸಹ ಮೈಯೆಲ್ಲ ರೋಮಾಂಚನ. ಡಾಕ್ಟರ್ ರಾಜ್ಕುಮಾರ್ ಅವರ ಆ ಗತ್ತು, ಆ ಗಾಂಭೀರ್ಯ, ಅವರ ಮಾತನಾಡುವಂತಹ ಶೈಲಿ, ಇಡೀ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಡ್ತಾ ಇದ್ದಂತಹ ಗೌರವ ಎಂದಿಗೂ ಸಹ ಯಾರೂ ಸಹ ಈ ಕನ್ನಡ ಚಿತ್ರರಂಗ ಇರುವವರೆಗೂ ಸಹ ಯಾರೂ ಮರೆಯೋದಕ್ಕಾಗಲ್ಲ. ಅಂತಹ ಒಳ್ಳೆಯ ಚಿತ್ರನಟ ಅವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಈ ಗಿಲ್ಲಿ ನಟ. ತನಗೆ ಬಂದಿರುವಂತಹ ಎಲ್ಲ ಅವಾರ್ಡ್ಸ್ಗಳನ್ನು ತನ್ನ ಮನೆಯ ಸಜ್ಜಾದ ಮೇಲೆ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಯಾವುದೇ ಸೋಕೇಸ್ ಆಡಂಬರ ಎಲ್ಲೂ ಕೂಡ ಇಲ್ಲ. ಗಿಲ್ಲಿ ಹೇಳ್ಕೊಳ್ತಾರೆ, ನಾನೇನಾದರೂ ಊರಿಗೆ ಹೋಗಬೇಕು ಅಂತ ಅಂದರೆ ನಾನು ಚಿಲಕ ಹಾಕ್ಕೊಂಡೇ ಹೋಗ್ಬಿಡ್ತೀನಿ, ಒಂದು ವಾರ ಬೇಗನೆ ಹಾಕಲ್ಲ ನಾನು. ಯಾಕೆ ಅಂದರೆ ನನ್ನ ಮನೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಏನೂ ಸಹ ಇಲ್ಲ, ಇಲ್ಲಿ ಏನು ತಗೊಂಡು ಹೋಗ್ತಾರೆ ನನ್ನ ಮನೆಯಿಂದ ಅಂತ ಹೇಳ್ತಾರೆ ಗಿಲ್ಲಿ. ಅಷ್ಟೊಂದು ಸಾಧಾರಣವಾದ ಬದುಕನ್ನು ಈ ಬೆಂಗಳೂರನ್ನುವಂತಹ ನಗರದಲ್ಲಿ ಇದ್ದುಕೊಂಡು ಗಿಲ್ಲಿ ನಟ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಗಿಲ್ಲಿ ನಟ ಅದ್ಭುತವಾದಂತಹ ಕಲಾವಿದ ಕೂಡ ಹೌದು, ಹಾಸ್ಯ ನಟ ಕೂಡ ಹೌದು. ಮುಂದಿನ ದಿನದಲ್ಲಿ ಬಿಗ್ ಬಾಸ್ ಕಪ್ಪನ್ನು ಎತ್ತಿ ಹಿಡಿಯಲಿದ್ದಾರಾ ಅಂತ ಹೇಳಿ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡುವಂತಹ ದಿನ ಇನ್ನೇನು ಬರುತ್ತೆ, ಕಾದು ನೋಡಬೇಕಾಗಿದೆ. ಆದರೆ ತುಂಬ ಗಿಲ್ಲಿಗೆ ತುಂಬಾ ಫ್ಯಾನ್ಸ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ಥ್ಯಾಂಕ್ ಯು.